ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಎಲ್ಲ ನಾಡಿನ ಬಸವ ಭಕ್ತರಿಗೆ ಶರಣು ಶರಣಾರ್ಥಿಗಳು. ನಿನ್ನೆಯ ದಿನ ಒಬ್ಬ ಕಾವಿದಾರಿ ಕುಂಕುಮಧಾರಿ ಕಾನೇರಿ ಮಠದ ಕಾಡಸಿದ್ದೇಶ್ವರ ಮಠದ ಒಂದು ಸ್ವಾಮಿ ಸುವರ್ಣ ಚಾನಲ್ನಲ್ಲಿ ಡಿಬೇಟ್ ನಡೆಯುವ ಸಂದರ್ಭದಲ್ಲಿ ಇದು ಒಬ್ಬ ಶರಣರು, ನಿಮ್ಮದು ಅವೈದಿಕ ಮಠ ಕಾಡಸಿದ್ದೇಶ್ವರ ಮಠ, ನೀವು ವೈದಿಕರ ಜೊತೆಗೆ ಶಾಮೀಲಾಗಿ ವಸತತ್ವ ವಿರುದ್ಧ ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದಾಗ, ನಮ್ಮ ಮಠಕ್ಕೆ ವೈದಿಕರು ಅವೈದಿಕ ಮಠ ಅಂತ ಕೇಳಲಿಕ್ಕೆ ನೀನು ಯಾರಂತ ಕೇಳ್ತಿದ್ದಾನೆ ಸ್ವಾಮಿ. ಸ್ವಾಮಿ, ಇಲ್ಲಿ ಹೇಳೋದು ಕೇಳು. ಗುರುವಿಗೆ ಆಧಾರ ಭಕ್ತ, ಲಿಂಗಕ್ಕೆ ಆಧಾರ ಭಕ್ತ, ಜಂಗಮಕ್ಕೆ ಆಧಾರ ಭಕ್ತ, ಸರ್ವಕ್ಕಾಧಾರ ಭಕ್ತ. ಭಕ್ತನಿಂದಲೇ ಗುರು, ಭಕ್ತನಿಂದಲೇ ಲಿಂಗ, ಭಕ್ತನಿಂದಲೇ ಜಂಗಮ. ಇಡೀ ನಾಡಿನ ಏನು ಮಠಾಧಿಪತಿಗಳಿರಲಿ, ಮಠಾಧೀಶರಿರಲಿ, ಏನೇ ಸಂಘಟನೆಗಳಿದ್ರೂ ಸಹಿತ ಎಲ್ಲ ಸಂಘಟನೆಗಳಿಗೆ ಹೋರಾಟಕ್ಕೆ ನಿಮ್ಮ ಪೂಜೆ ಪುನಸ್ಕಾರ ಪ್ರಸಾದ ನಿಮ್ಮನ್ನು ಮೆರೆಸಲಿಕ್ಕೆ ಭಕ್ತರೇ ಕಾರಣ. ನೀವು ಭಕ್ತರಿಗೆ ಕಿನ್ನರರಾಗಿ ಕಿಂಕರರಾಗಿರ್ಬೇಕು ಹೊರತು ಮಠಾಧಿಪತಿಗಳಂದ್ರೆ ನಿಮಗೇನು ಕೊಂಬು ಬಂದಿಲ್ಲ. ಆದರೆ ನೀನು ವೈದಿಕ ಮನೆ ಹೋಗಿ ಅವರು ವೈದಿಕರ ಮನೆಯಲ್ಲಿ ಕಸ ಬಡಿ, ಮುಸುರು ತಿಕ್ಕು, ಬಾಂಡೆ ತಿಕ್ಕು, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಬಸವ ಭಕ್ತರನ್ನು ತಾಲಿಬಾನಿಗಳಂತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು, ಲಿಂಗಾಯತರ ಬಗ್ಗೆ ಅವಹೇಳನೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ನಮ್ಮ ತಂಟೆಗೆ ಬಂದರೆ ನಿನ್ನನ್ನು ಎಲ್ಲಿ ಹೋಗ್ತೀವಿ ಅಲ್ಲಿ ನಿನ್ನ ಮುಖಕ್ಕೆ ಮಸಿ ಉಗ್ಗತಕ್ಕಂಥ ಕೆಲಸವನ್ನು, ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಾಡಿನ ಬಸವ ಭಕ್ತರು ಮಾಡ್ತಾಯಿದ್ದೀವಿ. ನೀನು ವೈಯಕ್ತಿಕವಾಗಿ ನೀನು ಏನು ಚಮಚಾಗಿರಿ ಮಾಡು, ಬಕೆಟ್ ಹಿಡಿ, ಅವೆಲ್ಲ ನಾವು ಕೇಳಂಗಿಲ್ಲ. ಆದರೆ ನಮ್ಮ ತಂಟೆಗೆ ಬಂದರೆ ನಿನ್ನನ್ನು ಬಾಲ ಕಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ನೀನು ಹೇಳಿದಿ, ಯಾರು ದಲಿತರು ಏನು ಕೆಲಸ ಮಾಡಿಲ್ಲ. ಹುಚ್ಚು ಸ್ವಾಮಿ, ನಾಡಿನಲ್ಲಿ ಪ್ರವಚನ ಪಿತಾಮಹರಿಂದ ಖ್ಯಾತವಾಗಿರ್ತಕ್ಕಂಥ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಹಾದೇವರು ಜಾತ್ಯತೀತವಾಗಿ ನಾಡಿನ ಬ್ರಾಹ್ಮಣರಲ್ಲಿ ಹಿಡಿದು ಕೆಳಜಾತಿಯವರಿಗಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ದೀಕ್ಷೆಯನ್ನು ಮಾಡಿ ಜಂಗಮರನ್ನಾಗಿ ಮಠಾಧಿಪತಿಗಳು ಮಾಡ್ಯಾರ. ನಿನಗೆ ಡಿಬೇಟಿಗೆ ಕರಿ, ನಾನು ಓಪನ್ ಚಾಲೆಂಜ್, ನನ್ನ ಜೊತೆಗೆ ಬಾ. ನಿನಗೆ ಏನೇನು ಯಾವ ಸ್ವಾಮಿಗಳು ಇಲ್ಕಲಪ್ಪಗಳು 3 ಶಾಖಾ ಮಠಗಳಿಗೆ ದಲಿತರನ್ನ ಪೀಠಾಧಿಕಾರಿಗಳನ್ನು ಮಾಡ್ಯಾರ, ಮಹಿಳಾ ಪೀಠಾಧಿಕಾರಿಗಳನ್ನು ಮಾಡ್ಯಾರ. ಬೇರೆ ಬೇರೆ ಎಲ್ಲ ಸ್ವಾಮಿಗಳೆಲ್ಲ ಸಹಿತ ಜಾತ್ಯತೀತವಾಗಿ ಜಂಗಮರನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನಗೇನಾದ್ರೂ ಡೌಟ್ ಇದ್ದರೆ, ನೀನು ಯಾಕಂದ್ರೆ ಬರೀ ದನ ಕಾಯ ಕೆಲಸ, NDA ಕೆಲಸ, ಗೊಬ್ಬರ ಕೆಲಸ ಮಾಡ್ತಿದ್ದಿ. ನೀನು ಸ್ವಾಮಿ ಆಗಲಿಕ್ಕೆ ನಾಲ್ಕು. ನಿನಗೇನಾರ ಆಚಾರ ವಿಚಾರ ಅನುಭವ ಪಾರಮಾರ್ಥ ಬೇಕಾಗಿತ್ತಂದರೆ ನಮ್ಮಂಥ ಅನುಭವ ಇರತಕ್ಕಂಥ ಬಸವ ಭಕ್ತರ ಜೊತೆಗೆ ಬಾ. ಯಾವ ಮಠಾಧೀಶರು ಸಹಿತ ನಾವು ಕಡಿಮೆ ಇಲ್ಲ. ನಿಮ್ಮಂಥ ಮಠಾಧೀಶರನ್ನ ಬುದ್ಧಿ ಹೇಳಿ ಅನುಭವ ಕಲ್ತಕ್ಕಂಥ ಕೆಲಸ ನಮ್ಮ ನಾಡಿನ ಬಸವ ಭಕ್ತರಲ್ಲಿ ಇದೆ. ಈ ಉದ್ದಾಟನ ಸರಿಯಲ್ಲ. ಈ ಕೂಡಲೇ ಬಸವ ಭಕ್ತರ ಹತ್ರ ಕ್ಷಮೆ ಕೇಳಿದರೆ ಒಳ್ಳೆಯದು. ಇಲ್ಲದಿದ್ದರೆ ನೀ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಿ ಆ ಕಾರ್ಯಕ್ರಮದಲ್ಲಿ ನೀನು ಪ್ರತಿಭಟನೆ ಮಾಡ್ತೀವಿ, ಮಕ್ಕಕ್ಕೆ ಮಸಿ ಹೋಗ್ತೀವಿ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಿ ಪ್ರತಿಭಟನೆ ಮಾಡ್ತೀವಿ. ಈ ಎಚ್ಚೆತ್ಕೊಂಡು ನೀನು ಕ್ಷಮೆಪಣೆ ಎಲ್ಲ ಬಸವ ಭಕ್ತರ ಕ್ಷಮೆ ಕೇಳಿದರೆ ಒಳ್ಳೆಯದು. ಇಲ್ಲದಿದ್ದರೆ ನಿನಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಬಸವ ಭಕ್ತರು, ನಾಡಿನ ಬಸವ ಭಕ್ತರು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.